ಲೋಕಾಯುಕ್ತ ಬಲೆಗೆ ಬಿದ್ದಂತಹ ಬಿಜೆಪಿ ಶಾಸಕರಾಗಿರುವಂತಹ ಚಂದ್ರು ಲಮಾಣಿ ಮಧ್ಯಾಹ್ನ 2 ಗಂಟೆಯಿಂದ ಚಂದ್ರು ಲಮಾಣಿಯವರ ನಿರಂತರ ವಿಚಾರಣೆ ಆಗ್ತಾ ಇದೆ ಲೋಕಾಯುಕ್ತ ಅಧಿಕಾರಿಗಳಿಂದ ಲಮಾಣಿಗೆ ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳನ್ನು ಮುಂದಿಡುತ್ತಿದ್ದಾರೆ. ವಿಚಾರಣೆ ಬಳಿಕ ಶಾಸಕ ಚಂದ್ರು ಲಮಾಣಿಗೆ ವೈದ್ಯಕೀಯ ಪರೀಕ್ಷೆಯನ್ನ ಮಾಡಲಾಗುತ್ತೆ. ತದನಂತರ ನಾಳೆ ಬೆಳಗ್ಗೆ ನ್ಯಾಯಾಲಯಕ್ಕೆ ಒಪ್ಪಿಸುವುದಾಗಿ ಈಗಾಗಲೇ ಅಧಿಕಾರಿಗಳು ಮಾಹಿತಿಯನ್ನ ಕೊಟ್ಟಿದ್ದಾರೆ. ನೋಡಿ, ಈಗಾಗಲೇ 5 ಲಕ್ಷ ರೂಪಾಯಿ ಲಂಚದ ಬೇಡಿಕೆಯನ್ನು ಏನು ಇಟ್ಟಿದ್ರು, ಮುಂಗಡವಾಗಿ 5 ಲಕ್ಷ ರೂಪಾಯಿಯನ್ನ ಬರೋಬ್ಬರಿ 11 ಲಕ್ಷ ರೂಪಾಯಿಯನ್ನ ಬೇಡಿಕೆ ಇಟ್ಟಿರ್ತಾರೆ. ಅದರಲ್ಲಿ 5 ಲಕ್ಷ ಪಡೆಯುವಂತಹ ಸಂದರ್ಭದಲ್ಲಿ ಲೋಕಾಯುಕ್ತ ಅಧಿಕಾರಿಗಳ ಕೈಗೆ ರೆಡ್ ಹ್ಯಾಂಡ್ ಆಗಿ ಲಾಕ್ ಆಗಿದ್ದಾರೆ. ಈಗಾಗಲೇ ವಿಚಾರಣೆ ಮೇಲೆ ವಿಚಾರಣೆ ಮಾಡ್ತಿದ್ದಾರೆ ಲೋಕಾಯುಕ್ತ ಅಧಿಕಾರಿಗಳು. ಬಿಜೆಪಿ ಶಾಸಕ ಚಂದ್ರು ಲಮಾಣಿ ಲೋಕಾಬಲೆಗೆ ಬಿದ್ದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಾತ್ರಿ 11 ಗಂಟೆಯಾದ್ರೂ ಈಗಾಗಲೇ ಬಿಜೆಪಿ ಕಾರ್ಯಕರ್ತರು ಅಲ್ಲೇ ಸೇರಿದ್ದಾರೆ. ಯಾರು ಕೂಡ ಹಿಂದೆ ಹೋಗ್ತಾ ಇಲ್ಲ. ಕಾಂಗ್ರೆಸ್ ಷಡ್ಯಂತ್ರದಿಂದ ದಾಳಿ ಆಗಿದೆ, ಇದರಲ್ಲಿ ಯಾವುದೇ ರೀತಿಯಾದಂತಹ ತಪ್ಪಿಲ್ಲ, ಶಾಸಕರ ತಪ್ಪಿಲ್ಲ ಅಂತ ಹೇಳಿ ಬಿಜೆಪಿ ನಾಯಕರು ವಾದ ಮಾಡ್ತಿದ್ದಾರೆ. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಈಗಾಗಲೇ ಘೋಷಣೆಗಳು ಕೂಡ ಮೊಳಗ್ತಾ ಇರುವಂತದ್ದು. ರಸ್ತೆ ಬದಿ ಗೋಡೆ ನಿರ್ಮಾಣ ಕಾಮಗಾರಿಗೆ ಸಂಬಂಧಪಟ್ಟಂತೆ 5 ಲಕ್ಷ ರೂಪಾಯಿ ಇಸ್ಕೊಳ್ಳುವಂತಹ ಸಂದರ್ಭದಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ರೆಡ್ ಹ್ಯಾಂಡ್ ಆಗಿ ಲಾಕ್ ಮಾಡಿದ್ದಾರೆ. ಆದರೆ ಬಿಜೆಪಿ ನಾಯಕರ ವಾದ ಇಷ್ಟೇ, ಇಲ್ಲಿ ಕಾಂಗ್ರೆಸ್ ನಾಯಕರೇ ಈ ರೀತಿಯಾದಂತಹ ಷಡ್ಯಂತ್ರವನ್ನ ರೂಪಿಸಿದ್ದಾರೆ, ಅವರ ಕೈವಾಡ ಇದೆ, ಇದರಲ್ಲಿ ಯಾವುದೇ ರೀತಿಯಾದಂತಹ ಶಾಸಕರ ತಪ್ಪಿಲ್ಲ. ಒಂದು ಕಡೆ ನಾವು ಗಮನಿಸ್ತಾ ಇದ್ದೀವಿ, ಬಿಜೆಪಿ ಕಾರ್ಯಕರ್ತರು ಕೂಡ ಆ ಒಂದು ಜಾಗದಲ್ಲಿ ನೆರೆದಿದ್ದಾರೆ, ಯಾರು ಕೂಡ ಹಿಂದೆ ಸರಿತಾ ಇಲ್ಲ. ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಹಂತೇಶ್. ಈಗ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಎಸ್ ಮಹಂತೇಶ್, ನಾವು ಗಮನಿಸಿದ ಹಾಗೆ ಈಗ ಬಿಜೆಪಿ ನಾಯಕರು ಆರೋಪ ಮಾಡ್ತಾ ಇರೋದಿಷ್ಟೇ, ಕಾಂಗ್ರೆಸ್ ನಾಯಕರ ಷಡ್ಯಂತ್ರದಿಂದ ಈ ರೀತಿಯಾದಂತಹ ದಾಳಿ ಆಗಿದೆ ಅಂತ ಹೇಳಿ. ಮತ್ತೊಂದು ಕಡೆ ಈಗ ಈ ಒಂದು ಪ್ರಕರಣದಲ್ಲಿ ಈಗ ಸ್ವಾಮೀಜಿ ಹೆಸರು ಕೂಡ ತಳಕಾಕೊಂಡಿದೆ. ಈ ಒಂದು ಪ್ರಕರಣ ಯಾವ ತಿರುವನ್ನ ಪಡೆದುಕೊಳ್ಬಹುದು ಮಹಂತೇಶ್? ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾ ಹೋಗೋದಾದ್ರೆ. ಎಸ್ ದೀಪ, ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ತಾಲೂಕಿನ ಏನು ಬಿಜೆಪಿ ಶಾಸಕ ಡಾಕ್ಟರ್ ಚಂದ್ರು ಲಮಾಣಿ ಏನಿದ್ದಾರೆ, ಅವರು ಇವತ್ತು ಮಧ್ಯಾಹ್ನ 2 ಗಂಟೆಗೆ ಸುಮಾರು ಒಂದು ಕಮಿಷನ್ ದಂಧೆ ಅಂದ್ರೆ ಒಂದು ಕಾಮಗಾರಿ ವಿಷಯವಾಗಿ ಸುಮಾರು 1 ಕೋಟಿಗೆ ಕಾಮಗಾರಿ ಆಗಿರ್ತದೆ. ಆ ಕಾಮಗಾರಿ ವಿಷಯವಾಗಿ 1% ಅನ್ನ ಕೇಳ್ತಾರೆ ಅಂತಂದ ಆರೋಪಗಳು ಬರ್ತಾ ಇದೆ. ಸದ್ಯ ಆ ಆರೋಪಕ್ಕೆ ಬೆನ್ನಿನಲ್ಲೇ ಸಹಿತ 11 ಲಕ್ಷ ರೂಪಾಯಿ ನೀಡುವತಕ್ಕಂತ ಸಂದರ್ಭದಲ್ಲಿ, ಅಂದ್ರೆ ಇವತ್ತು ಸಹಿತ 5 ಲಕ್ಷ ರೂಪಾಯಿ ನೀಡತಕ್ಕಂತ ಸಂದರ್ಭದಲ್ಲಿ ಗುತ್ತಿಗೆದಾರ ನೇರವಾಗಿ ಇವತ್ತು ಲೋಕಾಯುಕ್ತರು ಸಹಿತ ಅವರ ಮೇಲೆ ದಾಳಿ ಮಾಡತಕ್ಕಂಥದ್ದು. ದಾಳಿ ಮಾಡುವ ಸಂದರ್ಭದಲ್ಲಿ ಸಹಿತ ಹಲವಾರು ಕಾರ್ಯಕರ್ತರಾಗಿರ್ಬೋದು, ಬಿಜೆಪಿ ನಾಯಕರಾಗಿರ್ಬೋದು, ಎಲ್ಲರೂ ಸಹಿತ ಕಾಂಗ್ರೆಸ್ ವಿರುದ್ಧ ಷಡ್ಯಂತ್ರ ಮಾಡ್ತಾ ಇದೆ, ನಮ್ಮ ನಾಯಕರಿಗೆ ಮೇಲೆ ಷಡ್ಯಂತ್ರ ಮಾಡಿ ಅವರನ್ನು ಸಿಗಿಸುವ ಕೆಲಸವನ್ನ ಮಾಡ್ತಾ ಇದೆ, ನಾ ಯಾವುದೇ ಪರ್ಸೆಂಟೇಜ್ ಅನ್ನ ತಗೊಂಡಿಲ್ಲ ಅನ್ನೋ ಒಂದು ಮಾತುಗಳು ಸದ್ಯ ಕೇಳಿ ಬರ್ತಕ್ಕಂಥದ್ದು. ಸದ್ಯ ರಾತ್ರಿ 10 ಗಂಟೆ ಆದ್ರೂ ಸಹಿತ ಈಗ ಸದ್ಯ ಕಾರ್ಯಕರ್ತರು, ಬಿಜೆಪಿ ಕಾರ್ಯಕರ್ತರು ಸಹಿತ ಆಸ್ಪತ್ರೆಯ ಬಾಲಾಜಿ ಏನು ಆಸ್ಪತ್ರೆ ಇದೆ, ಶಾಸಕ ಚಂದ್ರು ಲಮಾಣಿ ಅವರ ಆಸ್ಪತ್ರೆ ಇದೆ, ಆಸ್ಪತ್ರೆಯಲ್ಲೂ ಸಹಿತ ಕಾರ್ಯಕರ್ತರು ಜಮಾವಣೆಗೊಂಡಿರ್ತಕ್ಕಂಥದ್ದು. ನಮ್ಮ ನಾಯಕರು ಆ ತರ ಕೆಲಸ ಮಾಡೋದಿಲ್ಲ, ಕಾಂಗ್ರೆಸ್ ಸರ್ಕಾರ ಇದು ಸರಿಯಾಗಿಲ್ಲ, ಸರ್ಕಾರ ಇದು ನಮ್ಮ ಮೇಲೆ ಷಡ್ಯಂತ್ರ ಮಾಡ್ತಾ ಇದೆ, ನಮ್ಮ ನಾಯಕರು ಒಳ್ಳೆ ನಾಯಕರು, ವಿಧಾನಸೌಧದಲ್ಲಿ ಸಹಿತ ಗದಗ ಜಿಲ್ಲೆಗೆ ಸಂಬಂಧಪಟ್ಟಂತ ಮಾತುಗಳನ್ನು ಹೇಳಿದಾಗ ಎಲ್ಲ ಒಂದ್ ಕಡೆ ಕಾಂಗ್ರೆಸ್ ಸರ್ಕಾರದವರು ನಮ್ಮ ನಾಯಕರನ್ನ ಹತ್ತಿಕ್ಕುವ ಕೆಲಸವನ್ನ ಮಾಡ್ತಾ ಇದ್ದಾರೆ. ಈ ಹಿನ್ನೆಲೆ ಇವತ್ತು ನಡ್ತಕ್ಕಂಥ ಅದೇ ಒಂದು ಮಾದರಿಯಲ್ಲಿ ನಮ್ಮ ನಾಯಕನನ್ನು ಹತ್ತಿಕ್ಕುವ ಕೆಲಸ ಮಾಡ್ತಾ ಇದ್ದಾರೆ ಅಂತಂದು ಸಹಿತ ಅನೇಕ ಕಾರ್ಯಕರ್ತರು ಮತ್ತು ಅವರ ಬೆಂಬಲಿಗರು ಸಹಿತ ಹೇಳ್ತಕ್ಕಂಥದ್ದು. ಇದು ಎಲ್ಲ ಒಂದ್ ಕಡೆ ರಾಜಕಾರಣಕ್ಕೆ ತಿರುವು ಪಡೆದುಕೊಳ್ತೈತಾ ಅಥವಾ ಈ ಯಾವ ಹಂತಕ್ಕೆ ಹೋಗ್ತೈತೆ ಅನ್ನೋದು ಸದ್ಯ ಅಧಿಕಾರಿಗಳ ತನಿಖೆ ಕಾದು ನೋಡ್ಬೇಕಾಗಿದೆ ದೀಪಾ. ಎಸ್ ಮಹಂತೇಶ್, ಥ್ಯಾಂಕ್ ಯು ತಮ್ಮ ಮಾಹಿತಿಗಾಗಿ.